ಬೆಳ್ತಂಗಡಿಯ 15 ವರ್ಷದ ಹುಡುಗ ಸುಮಂತ್ ಕಾಣೆಯಾಗಿ ವಾರಗಳು ಉರುಳಿವೆ. ಬ್ರಾಹ್ಮಿ ಮುಹೂರ್ತದ ಧನು ಪೂಜೆಗೆ ಅಂತ ಮುಂಜಾನೆ 5 ಗಂಟೆಗೆ ಹೋದ ಸುಮಂತ್ ಶವವಾಗಿ ಪತ್ತೆಯಾಗಿದ್ದಾನೆ. ಆತನಿದ್ದ ಕೆರೆಯಲ್ಲಿ ಟಾರ್ಚ್ ಲೈಟ್ ಪತ್ತೆಯಾಗಿದೆ. ಕತ್ತಿ ಪತ್ತೆಯಾಗಿದೆ. ತಲೆಯ ಭಾಗಕ್ಕೆ ಏಟಾದ ಗಾಯ ಇದೆ. ಪೋಸ್ಟ್ಮಾರ್ಟಮ್ ವರದಿಯಲ್ಲಿ ಇದೊಂದು ಕೊಲೆ ಅಂತ ಹೇಳಲಾಗಿದೆ. ಇಷ್ಟೆಲ್ಲ ಇದ್ದು ಈ ಸುಮಂತ್ಗಾಗಿ ಮಾತಾಡಬೇಕಿದ್ದವರು ಮಾತಾಡ್ತಾ ಇಲ್ಲ. ಕಳೆದ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯ ಪರಂಗಿಪೇಟೆಯಲ್ಲಿ ಈ ಸುಮಂತ್ನದ್ದೇ ಪ್ರಾಯದ ದಿಗಂತ್ ಎಂಬ ಹುಡುಗ ಇದ್ದಕ್ಕಿದ್ದಂತೆ ಕಾಣೆಯಾಗಿದ್ದ. ರೈಲ್ವೆ ಟ್ರ್ಯಾಕ್ ಬಳಿ ಆತನ ಚಪ್ಪಲಿ ಮಾತ್ರ ಇತ್ತು. ರಕ್ತದ ಕಲೆ ಇತ್ತು. ಆತ ಎಲ್ಲಿ ಹೋಗಿದ್ದಾನೆ, ಏನಾಗಿದ್ದಾನೆ ಎಂಬುದರ ಪತ್ತೆ ಇರಲಿಲ್ಲ. ಈ ನಡುವೆ ದಿಗಂತ್ನ ನಾಪತ್ತೆಯಲ್ಲಿ ಮುಸ್ಲಿಮರ ಪಾತ್ರ ಇದೆ ಎಂಬ ವದಂತಿಯನ್ನು ಹಬ್ಬಿಸಲಾಯಿತು. ಇಷ್ಟಾದದ್ದೇ ತಡ ಬಿಜೆಪಿ ರಂಗಕ್ಕಿಳಿಯಿತು. ಬಿಜೆಪಿಯ ದಕ್ಷಿಣ ಕನ್ನಡ ಜಿಲ್ಲಾ ಶಾಸಕರು ಪ್ರತಿಭಟನೆಗೆ ಇಳಿದರು. ನೂರಾರು ಸಂಖ್ಯೆಯಲ್ಲಿ ಜನರನ್ನ ಪರಂಗಿಪೇಟೆಯಲ್ಲಿ ಸೇರಿಸಿದ್ರು. ಜಿಲ್ಲಾಡಳಿತವನ್ನು ದೂರಿದ್ರು. ಪೊಲೀಸ್ ಇಲಾಖೆಯನ್ನು ಟೀಕಿಸಿದ್ರು. ಸರ್ಕಾರವನ್ನು ಪ್ರಶ್ನಿಸಿದ್ರು. ಇದಾಗಿ ದಿನಗಳ ಬಳಿಕ ದಿಗಂತ್ ಉಡುಪಿಯಲ್ಲಿ ಪತ್ತೆಯಾಗಿದ್ದ. ಪರೀಕ್ಷಾ ಭಯದಿಂದ ಆತ ಹೀಗೆ ನಾಪತ್ತೆಯಾಗಿದ್ದ ಅನ್ನೋದು ಗೊತ್ತಾಯಿತು. ಆದರೆ ಇದೀಗ ಸುಮಂತ್ನ ಹತ್ಯೆಯಾಗಿ 2 ವಾರಗಳೇ ಕಳೆದಿದ್ದರೂ ಈ ಬಿಜೆಪಿ ಮೌನವಾಗಿದೆ. ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಪ್ರತಿಭಟನೆಯ ಯಾವ ಸೂಚನೆಯನ್ನೂ ನೀಡಿಲ್ಲ. ದಿಗಂತ್ನ ನಾಪತ್ತೆಯಲ್ಲಿ ಒಟ್ಟು ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆಯ ಅಷ್ಟೂ ಬಿಜೆಪಿ ಶಾಸಕರು ಈಗ ನಾಪತ್ತೆಯಾಗಿದ್ದಾರೆ. ಸುಮಂತ್ ಎಂಬ 15 ವರ್ಷದ ಯುವಕನ ಹತ್ಯೆಯಾಗಿದೆ ಎಂಬುದು ಗೊತ್ತೇ ಇಲ್ಲದಂತೆ ವರ್ತಿಸುತ್ತಿದ್ದಾರೆ. ಯಾವ ಹೇಳಿಕೆಯೂ ಇಲ್ಲ, ಯಾವ ಪ್ರತಿಭಟನೆಯೂ ಇಲ್ಲ, ಯಾರನ್ನೂ ಟೀಕಿಸುವುದಿಲ್ಲ. ಸಮಾಜದಲ್ಲಿ ನಡೆಯುವ ದುರ್ಘಟನೆಯನ್ನ ಬಿಜೆಪಿ ಹೇಗೆ ದುರ್ಬಳಕೆ ಮಾಡಿಕೊಳ್ತದೆ ಅನ್ನೋದಕ್ಕೆ ಈ ದಿಗಂತ್ ಮತ್ತು ಸುಮಂತ್ ಎಂಬಿಬ್ಬರ ಪ್ರಕರಣವೇ ಸಾಕ್ಷಿ. ಬಿಜೆಪಿ ಪ್ರತಿಭಟಿಸುವುದು ಧರ್ಮ ನೋಡಿಯೇ ಹೊರತು ಪ್ರಕರಣವನ್ನು ನೋಡಿಯಲ್ಲ. ಅದರ ಮಟ್ಟಿಗೆ ಹಿಂದೂ ವ್ಯಕ್ತಿಗೆ ಆಗುವ ತೊಂದರೆಯಲ್ಲಿ ಮುಸ್ಲಿಂ ವ್ಯಕ್ತಿಯ ಪಾತ್ರ ಇದ್ದರೆ ಮಾತ್ರ ಅದು ಪ್ರತಿಭಟನಾರ್ಹ. ಅದನ್ನು ಪ್ರಶ್ನಿಸಬೇಕು, ಹೇಳಿಕೆ ಕೊಡಬೇಕು, ಜನರನ್ನ ಸೇರಿಸಿ ರೊಚ್ಚಿಗೆಬ್ಬಿಸಬೇಕು. ಆದರೆ ಪ್ರಕರಣಕ್ಕೆ ಹಿಂದೂ ಮುಸ್ಲಿಂ ವರ್ಷನ್ ಇಲ್ಲದೇ ಇದ್ದರೆ ಬಿಜೆಪಿ ಮಾತೇ ಆಡೋದಿಲ್ಲ. ಬೆಳ್ತಂಗಡಿಯ 15 ವರ್ಷದ ಸುಮಂತ್ನ ಮೂಲಕ ಬಿಜೆಪಿಯ ಬಣ್ಣ ಮತ್ತೊಮ್ಮೆ ಬಯಲಾಗಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.